ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಕಳೆದ 3 ತಿಂಗಳ ಹಿಂದೆ ಕಾಂತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳೆನಹಳ್ಳಿ ಗ್ರಾಮದಲ್ಲಿ 43 ಲಕ್ಷ ಅಂದಾಜು ಮೊತ್ತದಲ್ಲಿ ಕೀಳುಮಟ್ಟದ ಕಳಪೆ ಕಾಮಗಾರಿ ನಿರ್ವಹಿಸಲಾಗಿದೆ. ನೀರಿಗಾಗಿ ಪರದಾಡುತ್ತಿರುವ ಗ್ರಾಮದ ಮಹಿಳೆಯರು ದಿನನಿತ್ಯ ಹನಿ ಹನಿ ನೀರಿಗೂ ಕೂಡ ಪರಿತಪಿಸುತ್ತಿದ್ದಾರೆ. ನೀರಿನ ಅಭಾವ ಬಹಳ ತೊಂದರೆ ಆಗಿದೆ. ಕಾಳಹಳ್ಳಿ ಗ್ರಾಮದಲ್ಲಿ ಯಾರು ರೆಸ್ಪಾನ್ಸ್ ಕೊಡ್ತಾರೆ, ಪಂಚಾಯತಿಂದನೂ ಕೊಡ್ತಾರೆ, ಯಾರು PDO ಮಲ್ಲೇಶ್ವರ ಹೇಳಿದ್ರು ಮಾನ್ಯತೆ ಕೊಡ್ತಾರೆ, ಈಗ ಬಂದಿರೋ PDO ಮಾನ್ಯತೆ ಕೊಡ್ತಾರೆ ಸಹ, ಇಂಜಿನಿಯರ್ಗಳು ಮಾನ್ಯತೆ ಕೊಡ್ತಾರೆ, ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ. ಕಾಳಹಳ್ಳಿ ಗ್ರಾಮಕ್ಕೆ ಕಂದಾಯ ಮಾತ್ರ ವರ್ಷ ಬಂದು ಪಕ್ಕ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಊರ ಅಭಿವೃದ್ಧಿ ಯಾರು ಒಂದು ಪೈಸನೂ ಆಗಿಲ್ಲ. ಒಂಚೂರು ಮುತ್ತರ್ಜಿ ಕೊಟ್ಟು ಕಾಳಹಳ್ಳಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಅಲ್ಲಿನ ಕೆಳಗಡೆಯಿಂದ 2 ಮೈಲಿಂದ ಹೊರ್ತಾ ಇದೀವಿ. ಪಂಚಾಯತಿಯವ್ರಿಗೆಲ್ಲ ಹೇಳಿದ್ವಿ ಸಹ ಅವರು ಆ ತಲೆಗೆ ಹಾಕೋತಾ ಇಲ್ಲ. ಅದೇನಾರ ಕ್ಲೀನಾಗಿ ಮುಚ್ಚಿದಾನ ಇಲ್ಲ. ಆ ನಲ್ಲಿಗೆ ನೀರು ಬರಲ್ಲ, ಈ ನಲ್ಲಿಗೆ ಒಂದು ಸ್ವಲ್ಪ ಬರ್ತದೆ, ಆ ನಲ್ಲಿಗೂ ಕಮ್ಮಿ ಬರುತ್ತೆ. ಆಮೇಲೆ 2 ಮನೆಗೆ ಹತ್ತದೇ ಇಲ್ಲ ನೀರು. ಅಲ್ಲಿ ಮನೆ ತಗೋತ ಮಾತಾಡೋ ಈ ನಾವು ಒಂದು 2 ಬಕೆಟ್ ಇಟ್ಕೊಂಡು ಇವ್ರೇನು ಮಾಡ್ತಾರೆ ಪಾಪ. ಗ್ರಾಮಸ್ಥರು ಜಲಜೀವನ್ ಮಿಷನ್ ನಿರ್ಮಿಸಿರುವ ಕೊಳವೆ ಮೂಲಕ ನೀರು ಯಾವ ದಿನ ಬರಬಹುದೆಂದು ಕಾದು ಕುಳಿತಿದ್ದಾರೆ. ಕಳಪೆ ಕಾಮಗಾರಿ ನಿರ್ವಹಿಸಿರುವ ನಾಗಮಂಗಲ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಲಜೀವನ್ ಮಿಷನ್ ಕಾಮಗಾರಿಯ ಗುತ್ತಿಗೆದಾರ ಹಾಗೂ ಕಾಂತಾಪುರ ಗ್ರಾಮ ಪಂಚಾಯಿತಿ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಗ್ರಾಮದ ಮಹಿಳೆಯರು. ಅಷ್ಟೇ ನಮಗೆ ಬೇಕಾಗಿದ್ದು. ನೀರು ಬಿಡ್ತೀವಿ ಅಂತ ಕೊಳೆ ಹಾಕಿದ್ರು, ನೀರು ಬಿಟ್ಕೊಡ್ಲಿ ಅಷ್ಟೇ ನಮಗೆ ಬೇಕಾಗಿತ್ತು. ಈ ಗ್ರಾಮದಲ್ಲಿ ನಾವೆಲ್ಲೂ ಹೊತ್ಕೊಂಬರಕ್ ಆಗಲ್ಲ. ಏನೋ ನಮ್ಮ ನೀರು ಸಮಸ್ಯೆ ಆಗ್ಬಿಟ್ಟದ, ನೀರು ಬಿಟ್ಕೊಡಿ ಸರ್. ನಮ್ಗೆ ಸುಮಾರು ದಿನ ಆಗದೆ ನಮಗೆ ಒಂದು ವರ್ಷಕ್ಕೆ ಒಂದೇ ಸಲ ತೊಳೆಯೋದು ಸರ್. ಕಾಂತಾಪುರ ಪಂಚಾಯತಿ ಗ್ರಾಮದ ಕಾಳನಹಳ್ಳಿ ಗ್ರಾಮಕ್ಕೆ ಸೇರುತ್ತೆ. ಕಾಂತಾಪುರ ಪಂಚಾಯತಿ ಸೇರುತ್ತೆ ಕಾಳನಹಳ್ಳಿ ಗ್ರಾಮ. ಇಲ್ಲಿ ಏನಾಗಿದೆ ಅಂದರೆ ಸರ್, ಜಲಜೀವನ್ ಅಂತ ಬಂದು ಇದ್ದಿದ್ದ ರೋಡ್ಗಳು ಹೆಂಗೋ ದಪ್ಪ ದರ ಇತ್ತು, ರೋಡು ಚೆನ್ನಾಗಿತ್ತು. ಬಂದು ರೋಡು ಅಗ್ದಿ ಪೈಪ್ 2-2.5 ಇಂಚ್ ಪೈಪು ಭೂಮಿಗದ್ದಿ ಮಟ್ಟಿಗೆ ನೀರು ಸ್ಪೆಷಾಲಿಟಿ ಕೊಡ್ದಲ್ಲ. ಯಾವ ಇಂಜಿನಿಯರ್ಗೆ ಆಗಲಿ ಪಂಚಾಯತಿ ಮೆಂಬರ್ಗಳಿಗೆ 45 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಸರ್. ನಮ್ಮೂರಿಗೆ 45 ಲಕ್ಷ ರೂಪಾಯಿ ನನ್ನ ಅನಿಸಿಕೆ, ನಮ್ಮ ತಿಳಿದ ಮಟ್ಟಿಗೆ ಅವ್ರಿಗೆ 4 ಅಣಿ ಭಾಗನೂ ಕೆಲಸ ಮಾಡಿಲ್ಲ ಸರ್. ಇದಕ್ಕೆ ದಯವಿಟ್ಟು ಸ್ವಾಮಿಗೌಡರು ಈ ಕಾಮಗಾರಿಗೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಕರೆಸಿ ಕ್ರಮ ಕೈಗೊಂಡು ಕಾಳನಹಳ್ಳಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಸ್ವಾಮಿಗೌಡರ ಹತ್ರ ಕೇಳ್ಕೊತಾ ಇದ್ದೀವಿ ಸರ್. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ತಿಳಿಸುವಂತೆ 70 ಕುಟುಂಬ ಇರುವ ನಮ್ಮ ಗ್ರಾಮದಲ್ಲಿ 300 ಜನಸಂಖ್ಯೆ ಇರುತ್ತದೆ. ಜಲಜೀವನ್ ಮಿಷನ್ ಕಾಮಗಾರಿ ನಡೆಯುವ ಮುಂಚೆ ಅತ್ಯುತ್ತಮವಾಗಿ ನೀರು ದೊರೆಯುತ್ತಿತ್ತು. ಕಳಪೆ ಕಾಮಗಾರಿಯನ್ನು ನಿರ್ವಹಿಸಿ ರಸ್ತೆ ಮತ್ತು ಗ್ರಾಮವನ್ನು ಹಾಳುಗೆಡವಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗ್ರಾಮಕ್ಕೆ ನೀರು ಮರೀಚಿಕೆಯಾಗಿ ಉಳಿದಿದೆ. ಇದು ಮಾಡೋದ್ಮೇಲೆ ಇಲ್ಲಿ ಗಾಡಿಗಳೆಲ್ಲ ಹೋಯ್ತಾ ಇರಲಿಲ್ಲ, ಸೈಲೆನ್ಸರ್ ಹೊಡಿಯೋದು. ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡೋ ಹೊತ್ತಿಗೆ ಈ ಕಡೆ ಸ್ಲೋಪ್ ಮಾಡ್ದ. ಇದಕ್ಕೆ ಒಂದು ದಿವಸ ಕ್ಯೂರಿಂಗ್ ಮಾಡಿಲ್ಲ, ಒಂದು ದಿವಸನೂ ಕ್ಯೂರಿಂಗ್ ಮಾಡಲೇ ಇಲ್ಲ. ಸಮಸ್ಯೆ ಏನು ಅಂದರೆ ಒಂದಲ್ಲಿ ನೀರು ಬಂದ್ರೆ ಒಂದಲ್ಲಿ ಬರಲ್ಲ. ಅವ್ನ ಗೇಟ್ ವಾಲ್ಗಳನ್ನು ಸರಿಯಾಗಿ ಮಡಗಿಲ್ಲ. ಕಾಮಗಾರಿ ಹಾಂ, ನಾವು ಇಂಜಿನಿಯರ್ಗೆಲ್ಲ ಕಂಪ್ಲೇಂಟ್ ಅಲ್ಲ, ಆಫೀಸ್ಗೆಲ್ಲ ಹೋಗಿ ಹೇಳಿದ್ದೀವಿ. ಈಗ AWO ಫೋನ್ ಮಾಡಿದ್ರೆ ಅವನು ಫೋನ್ ಎತ್ತಲ್ಲ, ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವರು ಎತ್ತಲ್ಲ. ಭ್ರಷ್ಟ ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ಪುಟ್ಟ ಗ್ರಾಮಕ್ಕೆ ನೀರಿನ ಸೌಲಭ್ಯ ಕೊಡಬೇಕೆಂದು ಚೀಮಾರಿ ಹಾಕುತ್ತಿದ್ದಾರೆ. ಆಗಿರ್ಬೋದು ಎಲ್ಲ ಲಂಚಕೋರ್ರೆಯ ಲಂಚ ತಗೊಂಡು ಗ್ರಾಮಸ್ಥರು ಯಾರೇ ಫೋನ್ ಮಾಡಿದ್ರು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ, ಆ ಫೋನ್ ಎತ್ತಾ ಇಲ್ಲ. ಇವ್ರು ಲಂಚ ತಗೊಳ್ದೇ ಇದ್ರೆ ಫೋನ್ ಎತ್ತು ಮಾತಾಡೋರು ತಾನೆ, ಬಂದು ನೋಡ್ಬೇಕಾದ್ರೆ ಸ್ಪಾಟ. ಒಬ್ಬರು ನೋಡ್ತಾ ಇಲ್ಲ ಬೋಳಿ ಮಕ್ಕಳು. ಕಾಂಟ್ರಾಕ್ಟ್ದಾರನಿಗೆ ಫೋನ್ ಮಾಡಿದ್ರೆ ಅವನು ಎಲ್ಲೋ ಅವನೇ ಎತ್ತುತ್ತಾ ಇಲ್ಲ ಫೋನ ಅಂತಾರೆ. ಅವರು ಕೊಟ್ಟಿಲ್ಲ, ನಾವೇನು ಮಾಡೋಣ ಗೌಡ್ರೆ? ಇರೋ ನೀರನ್ನು ಬಿಡಿಸ್ಕೊಳ್ಳಿ. ಇವನು ಈ ಕಾಂಟ್ರಾಕ್ಟ್ದಾರ ಹುಟ್ಟು ಲಂಚಕೋರ. ಎಲ್ಲರಿಗೂ ಅವನು ಏನು ತಿಂಗಳ ಮಂತ್ಲಿ ಕೊಡಬೇಕು, ಕೊಟ್ಬಿಟ್ಟು ಕಳಪೆ ಕಾಮಗಾರಿ ಮಾಡಿಬಿಟ್ಟು ಎಕ್ಕುಟ್ಟು ಹೋದ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕಾಮಗಾರಿಯು ಬಹುಪಾಲು ಕಳಪೆ ಮತ್ತು ಅವೈಜ್ಞಾನಿಕತೆಯಿಂದ ಕೂಡಿದ್ದು, ಇದನ್ನು ನಿರ್ವಹಿಸುತ್ತಿರುವ ಇಲಾಖೆಯು ಲಂಚದ ಮೊರೆ ಬಿದ್ದು ಜನಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ. ಹಾಳು ಮಾಡಿ ಇಕ್ಕಿಬಿಟ್ರು. ಅವ್ರು ಬರೋದಕ್ಕೆ ಮುಂಚೆ ಊರು ಚೆನ್ನಾಗಿತ್ತು, ಈಗ ಅವ್ರು ಬಂದಮೇಲೆ ಊರೆಲ್ಲ ಹಾಳಾಗೋಯ್ತು. ಈಗ ಬಾಗಿಲಿಗೆ ಏನಕ್ಕೆ ಹಾಕಿದ್ರು ಅವರು? ಕೊಳ ಏನಕ್ಕೆ ಹಾಕಿದ್ರು? ಹಾಕಿದ್ಮೇಲೆ ನಮ್ಗೆ ಸೌಲಭ್ಯ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಅದು ಕಿತ್ತಾಕಬೇಕು. ನೀರಿಂದೇ ಸಮಸ್ಯೆ. ಈಗ ರೋಡಿಂದು ಸಮಸ್ಯೆ. ಈಗ ರೋಡ್ಗೆ ಫಸ್ಟು ಕ್ಲೀನಾಗಿತ್ತು ರೋಡು, ಈಗ ಅವ್ರು ಬಂದು ಕಿತ್ತಾಕಿದ್ರು. ಅದನ್ನು ಕ್ಲೀನ್ ಮಾಡ್ಬೇಕು ತಾನೆ, ಅವ್ರ ತಾನೇ ಕರ್ತವ್ಯ. ಈಗ ಅವ್ರು ಕ್ಲೀನ್ ಮಾಡಿಕೊಡ್ಲಿ, ನಮ್ಗೆ ನೀರು ಸರಿಯಾಗಿ ಬಿಟ್ಕೊಡ್ಲಿ.
ಈಗ ಇದ್ದೀರಿ ಅದೇ ಇವ್ ಬಿಡ್ತಾರೆ ಒಂದು ಗಂಟೆ ಟೈಮು ಅವು ನೀರು ಎಟಕ್ದವ್ರಿಗೆ ಎಟಕ್ತು ಇಲ್ದವ್ರಿಗಿಲ್ಲ. ನಿಮ್ಮ ಹೆಸರೇನವ? ನರ್ಸಮ್ಮ. ಹೊಳ್ದಿಲ್ಲ ಸಾ 6-7 ತಿಂಗಳಾಗದೆ. ವರ್ಷಕ್ಕೆ 1 ಸಲ 2 ಸಲ 3 ಸಲ ಕಂದಾಯಕ್ಕೆ ಬಂದ್ಬಿಡ್ತಾರೆ. ಕೇಳಿದ್ರೆ ಎಲ್ಲ ಗೊತ್ತಾದಲ್ಲ ಎಲ್ಲ ಬತ್ತದೆ ಅಂತ ಹೇಳ್ತಾರೆ ಸಾ. ಇಲ್ಲಿ ನೀರು 6 ಅರ್ಬಿ 4 ಅರ್ಬಿ 3 ಅರ್ಬಿ ಮೇಲೆ ನೀರು ಸಿಗ್ತಾಯಿಲ್ಲ. ದನ ಕರ ಹೊರಗಡೆ ಎಲ್ಲೂ ಬೋರು ಇಲ್ಲದ್ರಿಂದ ಬಾವಿ ಇಲ್ಲದ್ರಿಂದ ತುಂಬ ತೊಂದರೆ ಆಗದೆ. ಆದಷ್ಟು ಬೇಗ ನೀರಿಂದ ಸಮಸ್ಯೆ ಮಾಡಿಕೊಡಿ ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.